ಅಷ್ಟು ನಾವ್ ಯಾರು ಅನ್ನೋದನ್ನ ಮರಿಬೇಡಿ. ನಾವು ದೇವ್ರ ಮಕ್ಕಳು ಅಂತ ಹೇಳೋದಿರೋದಲ್ಲ, ದೇವ್ರ ಮಕ್ಕಳು ಹೇಗಿರ್ಬೇಕು. ಈಗ ನೋಡಿ, ರಾಜರ ಮಕ್ಕಳು ಗಾಂಜಿ ಪಿಂಜಿಗಳ ತರ ಇರ್ತಾವ, ರಾಜರ ಮಕ್ಕಳು ಬಡಕ್ಲಾಗಿರ್ತಾವ, ರಾಜರ ಮಕ್ಕಳು ತಿರ್ಕೆ ತರ ಆಡ್ತಾರ. ನಾವು ಆದ್ರೆ ಆಡ್ತಿದೀವಲ್ಲ ತಿರ್ಕೆ ತರ. ಹೆಂಗ ಅದೊಂದು ತಿರ್ಕೆ ತರ ಆಡ್ತೀವಿ ಅಂದ್ರೆ ಕುತ್ಕೊಂಡು ನಿದ್ದೆ ಮಾಡೋದು ತಿರ್ಕೆ ತರನೇ. ಸಭೆಗೆ ಚಕ್ಕರ್ ಹಾಕೋದು ತಿರ್ಕೆತನನೇ, ಚರ್ಚ್ ಹೋಗದೆ ಚಕ್ಕರ್ ಹಾಕೋದು ತಿರ್ಕೆತನನೇ, ಪ್ರಾರ್ಥನೆ ರೆಗ್ಯುಲರ್ ಆಗಿ ಮಾಡಿದಿರೋದು ತಿರ್ಕೆತನನೇ, ಬೈಬಲ್ ಓದಿರೋ ತಿರ್ಕೆತನನೇ, ಎಲ್ಲಾನು ತಿರ್ಕೆತನನೇ. ತಕ್ಕದ್ಯಾ ಮಾಡ್ಬೇಕು. ಹೋಗ್ಬಿಟ್ಟು ಬಜರಂಗ್ ದಳದವ್ರಿಗೆ ಹೇಳ್ತಾ ಇತ್ತ ಪ್ರೇಯರ್ ಮಾಡ್ರಿ, RSS ಅವ್ರಿಗೆ ಹೇಳ್ತದ ಪ್ರೇಯರ್ ಮಾಡ್ರಿ, ಹಿಂದೂ ಪರಿಷತ್ ಅವ್ರಿಗೆ ಹೇಳ್ತಾ ಇತ್ತ ಹೇಳ್ತದ ಪ್ರೇಯರ್ ಮಾಡ್ರಿ. ಇನ್ನು ಯಾವನು ನನಗೆ ಹೇಳ್ತಾನೆ ಪ್ರೇಯರ್ ಮಾಡಿ ಕರೆಕ್ಟಾ? ನಡೆಯಲ್ಲ. ದೇವರು ತನ್ನನ್ನು ಆರಿಸೋರು ಇಂಥವರೇ ಆಗಿರ್ಬೇಕು ಅಂತ ದೇವರು ಆರಿಸ್ಕೊಂಡಿದ್ದಾರೆ. ಕರೆಕ್ಟಾ? ಎಂತವರು ಕಾಂಚಿ ಪಿಂಚಿಗಳ ಒಂದು ತೆಗೀರಿ, ಯಾಜಕಂಡ ತೆಗೀರಿ, ಒಂದು ವಾಕ್ಯ ತೋರಿಸ್ತೀವಿ. ಕಷ್ಟ ಆಗ್ತಾಯ್ತಾ ಕೇಳಕ್ಕೆ? ಕಷ್ಟ ಆಗ್ತಾಯ್ತಾ? ಯಾವನ ತಮ್ಮನ್ ಬೇಕತ್ತಾ ಇದ್ದೀರಾ? ಯಾವನ ತಪ್ಪುದ ನಮ್ಮ ಯಾಜಕಂಡ 22 20ನೇ ವಾಕ್ಯ ಓದಿ. ಸಾಕು. ಏನಂತೆ? ಕುಂದು ಕೊರತೆ ಇರೋದನ್ನ ತರಬಾರದು, ಅಂತದ್ದು ಸಮರ್ಪಕವಾಗುವುದಿಲ್ವಂತೆ. ಸರಿನಾ? 22ನೇ ವಾಕ್ಯ ಓದಿ. ಇದು ಹಳೆ ಒಡಂಬಡಿಕೆಯಲ್ಲಿ ಏನಂತೆ? ಮೊದಲನೇದು ಕುರುಡಾದದ್ದು, ನೆಕ್ಸ್ಟ್ ಕುಂಟಾದದ್ದು, ನೆಕ್ಸ್ಟ್ ಗಾಯವಾದದ್ದು, ಆಮೇಲೆ ಹುಣ್ಣುಳ್ಳದ್ದು, ಆಮೇಲೆ ಕಜ್ಜಿ ತುರಿಕೆ ಉಳ್ಳದ್ದು. ಎಷ್ಟು ಐಟಮ್ ಹೇಳ್ತಾರೆ? 1 2 3 4 5 6 ತರ ಐಟಮ್ ಹೇಳ್ತಾರೆ. ಇದು ತರಬಾರದು ಅಂತ. ಇವತ್ತು ಹಳೆ ಒಡಂಬಡಿಕೆಯಲ್ಲಿ ಆ ತರ ಹೇಳ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಯಾವುದು? ಹೆಸರು ಹೇಳ್ತಾರೆ, ನೀನು ದೇವ್ರನ್ನ ಪೂರ್ಣ 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 ಅಲ್ವಾ? ಏನಕ್ಕೆ ಪೂರ್ಣ ಪೂರ್ಣ ಅಂತ ಬರ್ಸಿದ್ರು ಅಲ್ಲಿ? ಕೊರತೆ ಅಲ್ಲ, ನಾವು ಅರ್ಧಂಬರ್ಧ ಅಂತ ನಾವ್ ಮಾಡೋದಲ್ಲ. ಅರ್ಧಂಬರ್ಧ ಬಾಯಿ ಮಾತ್ರ ನಿನ್ನನ್ನೇ ಆರಾಧಿಸುವೆ ಅಂತಿರ್ತದೆ, ಮನಸ್ಸು ಎತ್ತಗೋ ಓಡ್ತಿರ್ತದೆ. ಕರೆಕ್ಟಾ? ಕುಂದಾಗ್ತಾನೆ ಅದು. ಹಾಗಾದ್ರೆ ಕುಂದಾಗಲ್ವಾ ಅದು? ಅದೇನು ಕಡೆ ವಾಕ್ಯ ಏನ್ ಹೇಳ್ತಾ ಇದ್ದೀರಿ ಅಂದ್ರೆ ಕಡೆ ಲೈನು, ಯಜ್ಞ ವೇದಿಯ ಮೇಲೆ ಹೋಮ ಮಾಡಲೂ ಬಾರದು ಅಂತ. ನಮ್ಮನ್ನ ನಾವು ದೇವ್ರ ಹತ್ರ ಸಜೀವ ಯಜ್ಞವಾಗಿ ಸಮರ್ಪಿಸಕ್ ಹೋಗ್ತೀವಲ್ವಾ, ಅಂತ ಹೋಮ ಮಾಡಂಗಿಲ್ಲ. ಅದಕ್ಕೆ ಸ್ವಾಮಿ ಹೇಳಿರೋದ್ರಲ್ಲಿ ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿ, ಪೂರ್ಣ ಶಕ್ತಿ, ಪೂರ್ಣ ಹೃದಯ ಅಂತ. ಏನಕ್ಕೆ ಅಂದ್ರೆ ಎಲ್ಲ ಅಪೂರ್ಣವಾಗಿ ಮಾಡ್ತೀವಿ ನಾವು ಅಂತ. ಸಂಪೂರ್ಣವಾದ ಬಂದಾಗ ಅಪೂರ್ಣವಾದ ಹೊರಟೋಗುತ್ತೆ. ಸಂಪೂರ್ಣವಾದದ್ದು ಯಾರು? ಪರಿಶುದ್ಧಾತ್ಮನು. ಸಂಪೂರ್ಣವಾದದ್ದು ವಾಕ್ಯ. ಯಾವಾಗ ನಮ್ಮೊಳಗೆ ಬರ್ತದೆ ಅವಾಗ ಅಪೂರ್ಣವಾದ ಇಲ್ಲಂಟು ಉಂಟಾಗುತ್ತೆ. ಕುಂದು ಕೊರತೆ ನಮ್ಮ ಹತ್ರ ಇರಲ್ಲ. ನನ್ನ ಆರಾಧನೆಯಲ್ಲಿ ದೇವ್ರ ಮಹಿಮೆ ಅಂತಾರೆ, ನಾನು ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವ್ರು ಕೇಳ್ತಾರೆ, ನಾನು ವಾಕ್ಯ ಓದ್ಬೇಕಾದ್ರೆ ದೇವ್ರ ಹತ್ರ ಮಾತಾಡ್ತಾರೆ ಅಲ್ವಾ? ಕುಂದ್ ಕೊರತೆ ತಗೋಗ್ಬಿಟ್ಟು ನಾವು ದೇವ್ರ ಮೊದ್ಲೇ ಹೇಳೋರೆ ತರಂಗಿಲ್ಲ ಅಂತ, ಅದ ತಗೋಗ್ಬಿಟ್ಟು ದೇವ್ರ ಇಸ್ಕತಾನೆ ಇಲ್ಲ ಅಂತ ಹೇಳಿದ್ರೆ ಏನರ್ಥ? ತಪ್ಪ್ಯಾರ್ದು. ದೇವ್ರು ಹೇಳ್ದೆ ನಾವ್ ಅದನ್ನ ಮಾಡಿ ದೇವ್ರು ಸ್ವೀಕರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಒಪ್ಕೊಳವ. ಮುಂಚೆನೆ ಹೇಳ್ಬಿಟ್ಟಾರಲ್ಲ ದೇವ್ರು, ಕುಂದು ಕೊರತೆ ಹೇಳೋದು ಯೆಹೋವನಿಗೆ ಸಮರ್ಪಿಸಬಾರದು ಅಂತ, ದೇವರಿಗೆ ಸಮರ್ಪಿಸಲೇಬಾರದು ಅಂತ ಹೇಳ್ಬಿಟ್ಟಿದಾರಲ್ಲ. ಅರ್ಥ ಆಗಿದೆ ಈಗ? ನಾವ್ ಏನಕ್ಕೆ ಯಾಕೆ ಇಲ್ಲೆಲ್ಲೇ ಸೈಕಲ್ ಹೊಡಿತಾ ಇದೀವಿ ಅಂತ?
10 ವರ್ಷ ಆದ್ರೂ ಅಲ್ಲಲ್ಲೇ ಸೈಕಲ್ ಹೊಡಿತಾ ಇದೀವಿ. ಇಷ್ಟು ವರ್ಷ ಆದ್ರೂ ದೇವ್ರ ಹತ್ರ ಬಂದು ಅಲ್ಲಲ್ಲೇ ಸೈಕಲ್ ಹೊಡಿತಾ ಇದೀವಿ. ನಾನಾಗ ಹೇಳ್ತಿರ್ತೀನಿ, ಈಗ ಇವತ್ತು ಹೊಸ್ತಾಗ್ ನಿಮ್ ಮನೆಗೆ ಬಂದಿದೀವಿ, ಗೊತ್ತಿಲ್ಲದೆ ಬಂದು ಎಡವುದೆ ಅಂತ ಕಳೀಲಿ, ಏನೋ ಮೊದಲನೇ ಟೈಮ್ ಎಡವುದೆ, ನೀವು ತಿರ್ಗಾ ಮಾರನೇ ದಿವಸ ತಿರ್ಗಾ ಅಲ್ಲೇ ಬಂದು ಎಡವುದೇನರ್ಥ, ಏನೋ ಗೊತ್ತಿಲ್ಲದೆ ಎಡವುದೆ ತಿರ್ಗಾವು ಅಚಾನಕ್ ಆಗಿ. 3ನೇ ದಿವಸ ತಿರ್ಗಾ ಬಂದು ಎಡವುದು ಏನರ್ಥ, 4ನೇ ದಿವಸ ಬಂದು 3 ತಿಂಗಳಾಯ್ತು ಮನೆಗೆ ಬಂದು, 3 ತಿಂಗಳು ತಿರ್ಗಾ 3 ತಿಂಗಳಾದ್ರೂ ಬಂದು ಎಡುತ್ತಾ ಇದ್ರೆ ಏನರ್ಥ ಅಂದ್ರೆ ನನ್ಗೆ ಪ್ರಜ್ಞೆ ಇಲ್ಲ ಅಂತ ಆ ಜಾಗದಲ್ಲಿ.